₹5000 ಟ್ರಾನ್ಸ್ಫರ್ ಮಾಡಿದೆ ಬಂತಾ? ನಮ್ಮ ಫ್ರೆಂಡ್ ಹತ್ರ ಇಸ್ಕೊಟ್ಟಿದ್ದೀನಪ್ಪ, ಎಮರ್ಜೆನ್ಸಿ ಬೇಕಿತ್ತು ಅಂತ. 1 ವೀಕಲ್ಲಿ ಕೊಟ್ಬಿಡ್ಬೇಕು, 1 ವೀಕ್ ಟೈಮ್ ಕೇಳಿದ್ದೀನಿ ಅವಳ ಹತ್ರ. 2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲ 1 ವೀಕಲ್ಲಿ ಕೊಟ್ಬಿಡ್ಬೇಕಷ್ಟೇ. ನಾವು ಕರೆಕ್ಟಾಗಿ ಕೊಟ್ಟರೆ ಅವ್ರು ಮತ್ತೆ ಕೇಳಿದಾಗ ಕೊಡ್ತಾರಲ್ವಾ. 1 ವೀಕಿಗೆ ಕೊಟ್ಬಿಡ್ಬೇಕು ನೋಡಷ್ಟೇ. ಹಾಂ ಸರಿ, ಓಕೆ. ಈ ಕೆಲಸನ ಯಾರು ಮಾಡಿರಲ್ಲ ಹೇಳಿ? ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಮಾಡೋ ಅಂಥ ಕೆಲಸ ಇದು. ನಿಜವಾಗ್ಲೂ ಎಲ್ಲರೂ ಮಾಡಿರ್ತಾರೆ. ಏನಂದರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಎಸ್ಪೆಷಲಿ ನಾನು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಹತ್ರ ನಾವೇನಕ್ಕಾದರೂ ಇಸ್ಕೊಂಡಿರ್ತೀವಲ್ವ, ನಾನಿಲ್ಲಿ ಹಸ್ಬೆಂಡ್ ಅಂತಾನೆ ಹೇಳ್ತೀನಿ. ಹಸ್ಬೆಂಡ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಎಸ್ಪೆಷಲಿ ಹಸ್ಬೆಂಡ್ ಬಗ್ಗೆನೇ ನಾನು ಇಲ್ಲಿ ಮಾತಾಡ್ತೀನಿ. ಅವ್ರು ಏನಕ್ಕಾದ್ರೂ ನಮಗೆ ಕೊಟ್ಟಿರ್ತಾರೆ. ಗ್ರೋಸರಿಗಾಗಿರ್ಬೋದು, ಕರೆಂಟ್ ಬಿಲ್ಗಾಗಿರ್ಬೋದು, ರೆಂಟ್ ಕಟ್ಟೋಕ್ಕಾಗಿರ್ಬೋದು, ಏನಕ್ಕಾದ್ರೂ ಕೊಡ್ತಾರಲ್ವಾ. ಅದರಲ್ಲಿ ನಾವು ಖರ್ಚು ಕಡಿಮೆ ಮಾಡಿಕೊಂಡು ದುಡ್ಡನ್ನ ಉಳಿಸಿಟ್ಕೊಂಡಿರ್ತೀವಿ. ಆ ದುಡ್ಡನ್ನ ಏನು ಮಾಡ್ತೀವಿ, ನಾವೇನಾದ್ರು ತೊಗೊಳ್ತೀವ? ಖಂಡಿತ ತೊಗೊಳೋದಿಲ್ಲ ನಾವು. ಇವ್ರೇನಾದರೂ ಎಮರ್ಜೆನ್ಸಿ ಬಂತು, ಮಂತ್ ಎಂಡಲ್ಲಿ ಏನಕ್ಕಾದ್ರೂ ಎಮರ್ಜೆನ್ಸಿ ಬಂತು, ಇನ್ನೇನಕ್ಕಾದ್ರೂ ಬಂತು, ಎಲ್ಲಿಗಾದ್ರೂ ಹೋಗೋದು ಬಂತು, ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಅದನ್ನು ನಮ್ಮ ಸಿಸ್ಟರ್ಸ್ ಹತ್ರನೋ ಕ್ಲೋಸ್ ಫ್ರೆಂಡ್ಸ್ ಹತ್ರನೋ ಇಸ್ಕೊಂಡು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಪಸ್ ಕೊಡ್ತೀವಿ. ಅಂದರೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಒಂದಷ್ಟು ದುಡ್ಡನ್ನ ನಾವು ಸಾಲ ಮಾಡೋದು ತಪ್ಪುತ್ತಲ್ವಾ, ಅವರೆಲ್ಲೋ ಸಾಲ ಮಾಡೋದು ಕಡಿಮೆ ಆಗುತ್ತಲ್ವಾ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನಂಬಿಕೆ ಇರೋಂಥ ವ್ಯಕ್ತಿಗಳು ಅಂದರೆ ಸಿಸ್ಟರ್ಸ್ ಇದರಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಮತ್ತು ಕೆಲವೊಂದ್ಸಲ ಕ್ಲೋಸ್ ಫ್ರೆಂಡ್ಸು ಸಿಸ್ಟರ್ಸ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಷಯದಲ್ಲಿ ಮಾತ್ರ. ನಾನು ಎಕ್ಸಾಂಪಲ್ಗೆ ನಮ್ಮ ಮನೇಲಿ ಏನಾದರೂ ಕೇಳಿದ್ರು ಅಂದರೆ, ನಾನು ಅವಳಿಗೆ ಇದರಲ್ಲಿ ನಂಬಿಕೆ ಉಳಿಸ್ಕೋಬೇಕು, ಅದು ತುಂಬ ಮುಖ್ಯ. ನಮ್ಮ ಫ್ರೆಂಡ್ಗೋ ನಮ್ಮ ಸಿಸ್ಟರ್ಗೆ ಎಕ್ಸಾಂಪಲ್ಗೆ ರೂಪಾಗೆ ಕಾಲ್ ಮಾಡಿ, ನನಗೆ ಒಂದು 5,000 ಬೇಕು ಅಂತ ಕೇಳಿದ್ದಾರೆ, ನಾನು ನಿನ್ನ ಹತ್ರ ಇಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇನ್ ಕೇಸ್ ನೀನೇನಾದ್ರು ಕೇಳಿದರೆ ಇಸ್ಕೊಂಡಿದ್ಲು ಅಂತ ಹೇಳು ಅಂತ ಹೇಳಿ ಇಡೋದು. ನಾವು ಹೇಳ್ಬೇಕು ಅಂತಲೇ ಇಲ್ಲ, ನಾವು ಹೇಳ್ದೆ ಇದ್ರೂ ಇನ್ ಕೇಸ್ ಇವ್ರೇನಾದ್ರು ನಿಮ್ಮ ಅಕ್ಕ ನಿಮ್ಮ ಹತ್ರ ನಿನ್ನ ಹತ್ರ ಇಸ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಅಂತ ಕೇಳಿದ್ರು, ನಾವು ಹೇಳ್ದೆ ಇದ್ರೂ ಇಸ್ಕೊಂಡಿದ್ಲು ಅಂತಲೇ ಹೇಳ್ತಾರೆ. ಅಷ್ಟು ನಂಬಿಕೆ ಇರುತ್ತೆ. ಯಾಕೆ ಹೇಳಿ? ಅವ್ರ ಮನೇಲೂ ಒಂದು ನಡೀತಾ ಇರುತ್ತೆ, ನಮ್ಮ ಮನೇಲೂ ಒಂದು ನಡೀತಾ ಇರುತ್ತೆ. ಇವರು ಮೋಸ್ಟ್ಲಿ ಕೇಳಲ್ಲ, ತುಂಬ ಟೈಮ್ ಕೇಳಲ್ಲ, ಹಿಂಗೆ ಇಸ್ಕೊಂಡಿದ್ಲ ಹಂಗೆ ಅಂತ ಎಲ್ಲ. ಜಾಸ್ತಿ ಗಂಡು ಮಕ್ಕಳು ಕೇಳಿದ್ರು ನೋ ಪ್ರಾಬ್ಲಮ್, ಎಲ್ಲ ಮ್ಯಾನೇಜ್ ಆಗಿರುತ್ತೆ. ಓಕೆ. ಒಂದೊಂದ್ಸಲ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಡ್ತೀವಿ ಗೊತ್ತಾ. ನಮ್ಮ ಹತ್ರ ಯಾವಾಗಲೂ ದುಡ್ಡು ಇರಲ್ಲ ಅಲ್ವಾ. ಅದು ಎಲ್ಲಿ ಒಂದೊಂದ್ಸಲ ನಮ್ಮ ಹತ್ರ ಕೈ ಖಾಲಿ ಆಗಿರುತ್ತೆ. ಅಂಥ ಟೈಮಲ್ಲಿ ಇವ್ರಿಗೇನಾದ್ರೂ ಎಮರ್ಜೆನ್ಸಿ ಬಂತು, ಏನಕ್ಕಾದ್ರೂ ದುಡ್ಡು ಬೇಕೇ ಬೇಕು ಅಂತ ಸಿಚುವೇಶನ್ ಬಂತು ಅಂದರೆ, ನಿಜವಾಗ್ಲೂ ನಾವು ಅವ್ರ ಹತ್ರ ಇಸ್ಕೊಟ್ಟಿರ್ತೀವಿ ಗೊತ್ತಾ. ಹಿಂಗೆ ಎಮರ್ಜೆನ್ಸಿ ಬೇಕು ಅಂತ ಹೇಳಿ ನಿಜವಾಗ್ಲೂ ನಮ್ಮ ಫ್ರೆಂಡ್ ಹತ್ರನೋ ಸಿಸ್ಟರ್ಸ್ ಹತ್ರನೋ ದುಡ್ಡನ್ನ ಇಸ್ಕೊಟ್ಟಿರ್ತೀವಿ. ಅಂಥ ಟೈಮಲ್ಲಿ ಇವ್ರಿಗೇನಾದರೂ ಮುಂಚೆ ಏನಾದರೂ ಒಂದು ಡೌಟ್ ಅಂತ ಏನಾದರೂ ಇದ್ದರೆ, ಇವಳು ಯಾಕೋ ಇಸ್ಕೊಟ್ಟಿರಂಗೆ ಕಾಣಲ್ಲಲ್ಲ, ಇವಳ ಹತ್ರ ಇರೋದನ್ನೇ ಕೊಟ್ಟಿದ್ದಾಳೆ ಅನಿಸುತ್ತಲ್ಲ, ಈ ಥರ ಏನಾದರೂ ಡೌಟು ಮುಂಚೆ ಇದ್ದರೆ ಏನು ಮಾಡ್ತಾರೆ, ಆ ದುಡ್ಡನ್ನ ವಾಪಸ್ ಕೊಡೋಕ್ಕೆ ಸತಾಯಿಸೋಕ್ಕೆ ಶುರು ಮಾಡ್ತಾರೆ. ಹೆಂಗಿದ್ರೆ ಇವಳ ಹತ್ರ ಇರೋದು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಕೊಡಬಾರ್ದು ಅಂತ ಅಲ್ಲ, ಹೆಂಗಿದ್ರೆ ಇವಳ ಹತ್ರ ಇರೋದು ಕೊಟ್ಟಿದ್ದಾಳೆ, ಕೊಟ್ರಾಯ್ತು, ನಿಧಾನ ಕೊಟ್ರಾಯ್ತು, ಇಲ್ಲಾಂದ್ರೆ ಕೊಡದೇ ಇದ್ರಾಯ್ತು ಅನ್ನೋ ಥರ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ, ಹಾಗೆ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಅಂಥ ಟೈಮಲ್ಲಿ ನಾವು ಹೆಂಗೆ ಸಿಗಾಕೊಂಡ್ಬಿಡ್ತೀವಿ ಅಂದರೆ, ಇವ್ರು ಕೇಳಲ್ಲ ಅಂತ ಇಟ್ಕೊಳ್ಳಿ. ಅಂದರೆ ನಮ್ಮ ಸಿಸ್ಟರು ಫ್ರೆಂಡ್ಸು ಕೊಡಲಿ ಅಂತ ಎಷ್ಟೋ ಸಲ ಇರ್ತಾರೆ. ಇನ್ ಕೇಸ್ ಅವ್ರಿಗೆ ಎಮರ್ಜೆನ್ಸಿ ಬಂತು ಅಂದರೆ ಕೇಳ್ತಾರಲ್ವಾ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? ಒಂದೊಂದು ಸಲ ಇದಕ್ಕೆ ಏನು ಗೊತ್ತಾ, ನಂಬಿಕೆನ ಕರೆಕ್ಟಾಗಿ ಉಳಿಸ್ಕೋಬೇಕು, ಮನೇಲಿ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ನಿಜವಾಗ್ಲೂ ಅವ್ರ ಹತ್ರ ಇಸ್ಕೊಟ್ಟಿದ್ದೀವಿ ಅನ್ನೋದನ್ನ ನಿಜವಾಗ್ಲೂ ಅವ್ರು ನಂಬೋ ಥರ ನಾವು ನಡ್ಕೋಬೇಕು. ಓಕೆ. ಇನ್ ಕೇಸ್ ಡೌಟ್ ಬಂದರೆ ಈ ಥರ ಸರಿಯಾಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಇದನ್ನು ಯಾರು ಮಾಡಿರಲ್ಲ ಹೇಳಿ? ಯಾರೆಲ್ಲ ಮಾಡಿದ್ದೀರಾ ಕಮೆಂಟ್ ಮಾಡಿ. ಮಾಡಿಲ್ಲ ಅಂತ ಮಾತ್ರ ಹೇಳ್ಬಿಡಿ, ಎಲ್ಲರೂ ಮಾಡಿರೋಂಥ ಕೆಲಸನೇ ಇದು. ಮಾಡಿಲ್ಲ ಅಂದ್ರೆ ನಾನಂತೂ ನಂಬಲ್ಲ, ಎಲ್ಲರೂ ಮಾಡಿರ್ತಾರೆ ಇದನ್ನ. ಎಲ್ಲ ಹೆಣ್ಮಕ್ಳು ಮಾಡೋವಂಥ ಕೆಲಸನೇ ಇದು. ಅದನ್ನೇನು ನಾವು ಏನಕ್ಕಾದ್ರೂ ನಾವು ಅದು ತೊಗೋಬೇಕು, ಒಡವೆ ತೊಗೋಬೇಕು, ಅದು ತೊಗೋಬೇಕು ಅಂತ ಇಟ್ಕೊತೀವ. ಇನ್ ಕೇಸ್ ಇಟ್ಕೊಂಡ್ವಿ ಅಂತಲೇ ಇಟ್ಕೊಳ್ಳಿ, ತೊಗೊಳಕ್ಕೆ ಆಗಲ್ಲ ರೀ. ಏನಾದರೂ ಬರ್ತಾ ಇರುತ್ತೆ, ಅದನ್ನ ಕೊಡ್ತಾ ಇರ್ತೀವಿ, ಖರ್ಚು ಮಾಡ್ತಾ ಇರ್ತೀವಿ, ಮತ್ತೆ ಉಳಿಸ್ತಾ ಇರ್ತೀವಿ, ಮತ್ತೆ ಕೊಡ್ತಾ ಇರ್ತೀವಿ, ಈ ಥರನೇ ಆಗ್ತಾ ಇರುತ್ತೆ. ಏನು ತೊಗೊಳೋದೇ ಇಲ್ಲ ನಾವು ಆ ಥರನೇ ಇರ್ತೀವಿ. ನಾನು ಇದರಲ್ಲಿ ಒಂದಿಬ್ಬರ ಹೆಸರನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರಿಗೆ ಇಷ್ಟು ಗೊತ್ತಿದೆಯೋ ಇಲ್ಲೋ, ನಾನು ಅವ್ರ ಹೆಸರನ್ನ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಅಷ್ಟು ಸಲ ಸರಿಯಾಗಿ ಯೂಸ್ ಮಾಡಿದ್ದೀನಿ. ಒಂದೊಂದ್ಸಲ ನಿಜವಾಗ್ಲೂ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕೊಟ್ಟಿದ್ದೀನಿ, ಒಂದೊಂದ್ಸಲ ಸುಳ್ಳು ಹೇಳಿದ್ದೀನಿ, ತುಂಬ ಸಲ ದುಡ್ಡು ಇಸ್ಕೊಂಡು ನಿಜವಾಗ್ಲೂ ಇಸ್ಕೊಂಡಿದ್ದೀನಿ. ನಮ್ಮ ತಂಗಿ ಹತ್ರ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಹಿಮಾ ಹೆಸರನ್ನ
ತುಂಬ ಯೂಸ್ ಮಾಡಿದ್ದೀನಿ. ಅವ್ರು ಏನಾದ್ರು ನೋಡ್ತಾ ಇದ್ರೆ ಮೋಸ್ಟ್ಲಿ ಅವ್ರಿಗೂ ನಗು ಬರುತ್ತೆ. ಅವ್ರ ಹೆಸರನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ನಿಜವಾಗ್ಲೂ ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿದ್ದೀನಿ. ಈ ಥರ ಇರುತ್ತೆ ಸಿಚುವೇಶನ್ನು. ಯಾರೆಲ್ಲ ಈ ಥರ ಕೆಲಸ ಮಾಡ್ತಾ ಇದ್ದೀರಾ ನಂಬಿಕೆ ಉಳಿಸ್ಕೊಳ್ಳಿ, ಸರಿಯಾಗಿ ಮ್ಯಾನೇಜ್ ಮಾಡಿ. ನಮ್ಮ ಹಸ್ಬೆಂಡ್ ಯಾರಾದ್ರು ನೋಡಿದ್ರೆ ನಾನೀಗ ನನ್ನ ಸೀಕ್ರೆಟ್ ರಿವೀಲ್ ಆಗುತ್ತೆ. ನಾನು